ಸಾರಿ ಅತ್ತೆ. ನೋಡು ವಲ್ಲಭ, ಅಮೂಲ್ಯ ತನ್ನ ಹುಡುಗನ ಜೊತೆ ಓಡೋಗ್ಬೇಕು ಅಂತ ನಿರ್ಧಾರ ತಗೊಂಡ್ಲಲ್ಲ, ಅವಾಗ ಅವಳನ್ನ ಕರ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗಿರ್ಬೋದಾಯ್ತು. ಅವಳು ಯಾಕೆ ಇಲ್ಲಿಗೆ ಬಂದ್ಲು ಹೇಳು? ಅದು ಅಲ್ಲದೆ ಅವಳು ನಮ್ಮ ಕಣ್ಣು ಕಾಣಿಸ್ತಾ ಇರೋ ಹಾಗಿರ್ಬೋದಾಗಿತ್ತಲ್ಲ. ಅಣ್ಣ ಏನಾಯ್ತಣ್ಣ? ಯಾಕ್ರಿ ಒಳಗ್ ಬಂದ್ಬಿಟ್ರಿ? ಶ್ರೀಕಂಠ, ಅದೇನ್ ಮಾಡ್ತೀಯ ಗೊತ್ತಿಲ್ಲ. ಇವತ್ತು ಸಂಜೆ ಅಷ್ಟರಲ್ಲಿ ಆ ಅಮೂಲ್ಯನ ಪತ್ತೆ ಹಚ್ಚಬೇಕು. ಏನ್ ಬಾವ, ಅಮ್ಮನ ಹುಡುಕಿ ಅವಳು ಯಾರ ಜೊತೆ ಹೊರಡೋಗಿದ್ದಾಳೋ ಅವನ್ ಜೊತೆನೆ ಮದ್ವೆ ಮಾಡೋಣ ಅಂತ ಏನಾದ್ರೂ ಯೋಚನೆ ಮಾಡಿದ್ರ? ಅದು ಈ ಜನ್ಮ ಸಾಧ್ಯ ಇಲ್ಲ. ಇವತ್ತು ಅವಳು ಪಾಲ್ಗೆ ನಾನು ಸತ್ತು ಹೋಗ್ಬಿಟ್ಟೆ, ಹಾಗೆ ಅವಳು ನಮ್ಮ ಪಾಲ್ಗೆ ಇರಬಾರ್ದು. ಶ್ರೀಕಂಠ, ನಿನ್ನ ದೊಡ್ಡಪ್ಪ ಏನಾದ್ರು ನಡ್ಸ್ಕೊಡ್ತೀಯಲ್ಲ? ಖಂಡಿತ ನಡ್ಸ್ಕೊಡ್ತೀನಿ ದೊಡ್ಡಪ್ಪ. ಅದೇನಂತ ಹೇಳಿ. ಅಮೂಲ್ಯನ ಸಾಯಿಸ್ಬಿಡು. ಏನು ಮಾತಾಡ್ತಿದ್ಯಾ ಸೂರ್ಯ? ನಿನ್ಗೆ ಹೇಳಿ ಶ್ರೀಕಂಠ, ಕೇಳಿಸ್ಲಿಲ್ವಾ? ಏನ್ ದೊಡ್ಡಪ್ಪ, ಅಮ್ಮನ ಸಾಯಿಸದ? ಹೌದು, ಅವಳು ಬದುಕಿರಬಾರ್ದು. ಮೊದ್ಲು ನಾನು ಹೇಳಿದ ಕೆಲಸ ಮಾಡೋ. ಇಲ್ಲ ದೊಡ್ಡಪ್ಪ, ಅಮೂಲ್ಯ ನನ್ನ ತಂಗಿ, ಅವಳನ್ನ ಸಾಯಿಸ್ಬೇಕಾ? ಸಾಧ್ಯನೇ ಇಲ್ಲ. ನಾನು ಹೇಳಿದ ಕೆಲಸ ಮಾಡಲ್ಲ ನೀನು? ನೀವ್ ಏನಾದ್ರೂ ಹೇಳಿ, ನಾನ್ ಮಾಡ್ತೀನಿ. ಆದ್ರೆ ಇದು ಸಾಧ್ಯ ಇಲ್ಲ ದೊಡ್ಡಪ್ಪ. ಇದೇ ಕೈಲಿ ಅಮ್ಮನ ಎತ್ತಿ ಆಡ್ಸಿ ದೊಡ್ಡಪ್ಪ, ಈ ಕೈಯಿಂದ ಸಾಯಿಸದ? ಏನಣ್ಣ ಇದೆಲ್ಲ? ಮಮ್ಮು ತಪ್ಪೆ ಮಾಡಿರ್ಬೋದು ಅಂತ ಅವಳನ್ನ ಸಾಯಿಸಿ ಬಿಡೋದ? ಬೇಡಣ, ಬೇಡ. ಕೋಪತ್ತಿಗೆ ಬುದ್ಧಿ ಕೊಡೋದು ಬೇಡಣ. ಸಂದೇಶಿದ್ರು ಏನ್ ಮಾಡ್ಬೇಕು ಅಂತ ನೀನ್ ನನಗೆ ಹೇಳ್ಬೇಡ. ಶ್ರೀಕಂಠ, ಈಗಲೇ ನಿಮ್ ಹುಡುಗ ಫೋನ್ ಮಾಡಿ ಅವಳನ್ನ ಹುಡುಕಿ ಸಾಯ್ದ ಕೇಳೋ. ಈ ಕೆಲ್ಸ ಆಗತ್ತಾ ಇಲ್ವೋ? ಆಗಲ್ಲ ದೊಡ್ಡಪ್ಪ. ಸರಿ, ನಾನೇ ಸಾಯ್ತೀನಿ. ದೊಡ್ಡಪ್ಪ ಬೇಡ, ನಿಂತ. ನಾನು ಸಾಯಬಾರ್ದು ಅಂದ್ರೆ ಅಮೂಲ್ಯನ್ ಅಷ್ಟೇ. ಅವಳು ಬದುಕಿದ್ರೆ ನಾನೆಂತೂ ಬದುಕಿಲ್ಲ ನೋಡು. ಸಾಕಿ ಕಂಡಿರು. ಅವಳ ಮೇಲಿರೋ ಮಮಕಾರನ ಬಿಡು. ಅವಳಪ್ಪ ನಾನೇ ನನ್ನ ಮನಸ್ಸನ್ನ ಕಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೋಬೇಕು. ಅವಳು ಮೊದಲು. ಅಣ್ಣ ಬೇಡಣ್ಣ, ಅಮ್ಮ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತು. ಹಾಗಂತ ದುಡ್ಕಿ ಈ ತರ ತಪ್ಪು ನಿರ್ಧಾರ ತಗೊಳೋದು ಬೇಡ ಅಣ್ಣ. ಅಮೂಲ್ಯ ಈ ಪ್ರಪಂಚದ ಯಾವ್ದೇ ಮೂಲೆ ಇದ್ರು ಸರಿ ಹುಡುಕಿ ಕರ್ಕೊಂಡ್ಬರೋದಕ್ಕೆ ಹೇಳ್ತೀನಿ. ಅವಳನ್ನ ನನ್ ಮಗ ಎಲ್ಲಿದ್ರು ಹುಡುಕಿ ಕರ್ಕೊಂಡ್ ಬರ್ತಾನೆ. ಅವಳಿಗೆ ಏನ್ ಶಿಕ್ಷೆ ಬೇಕು ಕೊಡು. ಆದ್ರೆ ದಯವಿಟ್ಟು ಅವಳನ್ನ ಸಾಯಿಸೋ ಮಾತು ಮಾತ್ರ ಹಾಡ್ಬೇಡ ಅಣ್ಣ. ಅವಳು ಎಷ್ಟೇ ಆದ್ರೂ ನಮ್ ಮಗಳು, ನಮ್ ಮನೆ ಮಗಳು. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ಯಾರಿಗೂ ಇಲ್ಲ ಅಣ್ಣ. ದಯವಿಟ್ಟು ಅರ್ಥ ಮಾಡ್ಕೋಣ. ಅವಳು ನಮ್ಗೆ ಮಾಡಿರೋ ನೋವಿಗೆ ಅವಳಿಗೆ ಬದುಕೋ ಅರ್ಹತೆನೇ ಇಲ್ಲ. ಅವಳು ಈ ಮನೆ ಮಗಳು ಅಂತ ಹೇಳ್ತಾ ಇದ್ಯಾ? ಮನೆ ಮಗಳು ಮಾಡೋ ಕೆಲ್ಸನ ಇದು? ಹೇಳ. ನಿಮ್ ತಮ್ಮಯ್ಯರೇ, ಇಂಥ ಕೆಟ್ಟ ನಿರ್ಧಾರ ತಗೋಬೇಡಿ. ಎಷ್ಟೇ ಆದ್ರೂ ನಾವ್ ಹೆತ್ತಿರೋ ಮಗಳು ರೀ ಅವಳು. ನೋಡಿ, ಅವಳು ಎಲ್ಲೋ ಒಂದ್ ಕಡೆ ಬದುಕಿರ್ಲಿ, ನಾವು ಅವನ್ನ ಮಾತಾಡ್ಸೋದ್ ಬೇಡ, ಮನೆಗೂ ಸೇರ್ಸೋದ್ ಬೇಡ. ಆದ್ರೆ ದಯವಿಟ್ಟು ಇಂಥ ಕೆಟ್ಟ ನಿರ್ಧಾರ ಮಾಡ್ಬೇಡ್ರಿ. ನಿಮ್ಗೆ ಅವಳ ಮೇಲೆ ಎಷ್ಟು ಕೋಪ ಇದೆಯೋ ನಮ್ಮೆಲ್ರಿಗೂ ಅಷ್ಟೇ ಕೋಪ ಇದ್ದಾರೆ. ನೋಡಿ, ಕೋಪದ ಕೈಗೆ ಬುದ್ಧಿ ಕೊಟ್ಟು ಈ ತರ ಎಲ್ಲ ಅನಾಹುತ ಮಾಡ್ಬೇಡ್ರಿ. ನಾಳೆ ಅವ್ಳು ಬೇಕು ಅಂದ್ರೂ ಸಿಗಲ್ಲ ರೀ. ನಾವು ಅವಳನ್ನ ಹೆತ್ತವ್ರು ರೀ. ಒಂದು ಸಲ ಈ ಹೆತ್ತ ಕರಳು ಕೂಗನ್ನ ಕೇಳಿಸ್ಕೊಳ್ರಿ.
ಹೌದು ಕಣು ಸೂರ್ಯ, ಮನಸ್ಸು ಕಲ್ಲು ಮಾಡ್ಕೋಬೇಡ. ಶ್ರೀಕಂಠು, ನೀನೆಲ್ಲೂ ಹೋಗ್ಬೇಡ ಶ್ರೀಕಂಠು. ಈಗ ಅವಳು ನನ್ನ ಮಗಳಲ್ಲ. ನೀನೆಷ್ಟೇ ಕಾಡಿ ಬೇಡಿದ್ರು ಅವಳನ್ನ ಉಳಿಸಲ್ಲ. ನಿನ್ನ ಗಂಡ ಬದುಕೋದು ಇಷ್ಟ ಇಲ್ವಾ? ಅಯ್ಯೋ ದೊಡ್ಡಮ್ಮ, ನೀನೇ ನೋಡ್ತಾ ಇದ್ಯಾ? ಹೋಗ್ ಸಾಯ್ಸವಳನ್ನ. ಅಮೂಲ್ಯನ ವಿಷಯದ ಬಗ್ಗೆ ಏನಾದ್ರೂ ಯೋಚನೆ? 30 ವರ್ಷಗಳ ಹಿಂದೆ ನಾನು ನನ್ ಗಂಡ ಒಬ್ಬರನ್ನೊಬ್ರು ಪ್ರೀತಿಸಿ ಮನೆಯಿಂದ ಓಡ್ ಹೋಗಿ ಮದ್ವೆ ಆದ್ವಿ. ನಾನ್ ನನ್ನ ಜೀವನದಲ್ಲಿ ತಗೊಂಡ ದೊಡ್ಡ ನಿರ್ಧಾರ ಅಂದ್ರೆ ಅದೇ ಚಿನ್ನು. ಅಲ್ಲಿಂದ ಮುಂದಕ್ಕೆ ನಾನ್ ನನ್ನ ಜೀವನದಲ್ಲಿ ಯಾವ ನಿರ್ಧಾರನೂ ತಗೊಳ್ಳಿಲ್ಲ, ತಗೊಳ್ಳೋ ಅವಶ್ಯಕತೆನೂ ಅವ್ರು ನನಗೆ ಇಡ್ಲಿಲ್ಲ. ಅವತ್ತು ಆ ನಿರ್ಧಾರ ತಗೊಳ್ಳೋವಾಗ್ಲೂ ಅವ್ರು ನನ್ ಜೊತೆ ನಿಂತಿದ್ರು, ಈಗ್ಲೂ ನನ್ ಜೊತೆ ಇದ್ದಾರೆ ಚಿನ್ನು. ಆದ್ರೆ ಇವತ್ ನಾನು ಅವ್ರ ನಂಬಿಕೆಗೆ ಮೋಸ ಮಾಡಿ ಅಮೂಲ್ಯನ ಭವಿಷ್ಯದ ಬಗ್ಗೆ, ನಮ್ಮ ಅಣ್ಣಂದ್ರ ಗೌರವದ ಬಗ್ಗೆ ಯೋಚನೆ ಮಾಡಿ ಒಂದು ದೊಡ್ಡ ನಿರ್ಧಾರ ತಗೋತಾ ಇದ್ದೀನಿ. ಏನ್ ನಿರ್ಧಾರ ಆಂಟಿ ಅದು? ಹೇಳಿ ಆಂಟಿ, ಏನದು? ಅದಕ್ಕೆ ನಾನೇ ನಿರ್ಧಾರ ತಗೊಂಡಿದ್ದೀನಿ ಚಿನ್ನು. ಆಂಟಿ, ಏನ್ ಹೇಳ್ತಾ ಇದ್ದೀರಾ ನೀವು? ಈ ನಿರ್ಧಾರ ತಗೊಳ್ಳೋದ್ರಿಂದ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಯೋಚನೆ ಮಾಡಿದ್ದೀರಾ? ನಾನ್ ತಗೊಂಡಿರೋ ನಿರ್ಧಾರ ಸರಿನಾ ತಪ್ಪಾ ನನಗ್ ಗೊತ್ತಿಲ್ಲ. ಅದರಿಂದ ಏನೇನ್ ಸಮಸ್ಯೆಗಳು ಬರುತ್ತೆ ಅನ್ನೋದು ನನಗ್ ಗೊತ್ತಿಲ್ಲ. ಈಗ ಅದನ್ನೆಲ್ಲ ಯೋಚನೆ ಮಾಡೋ ಸ್ಥಿತಿಲೂ ನಾನಿಲ್ಲ ಚಿನ್ನು. ಒಂದ್ ಕಡೆ ಅಮೂಲ್ಯ ಸಾಯ್ತೀನಿ ಅಂತ ಹೋಗಿದ್ಲು, ಇನ್ನೊಂದ್ ಕಡೆ ನಮ್ಮ ಅಣ್ಣ ಸಾಯ್ತೀನಿ ಅಂತ ಹೋಗಿದ್ದ. ಈಗ ಅಮೂಲ್ಯ ಸಿಕ್ಕಿದ್ರೆ ಅವಳ ಕೊಂದೇ ಹಾಕ್ತೀನಿ ಅಂತ ಅಣ್ಣ ಹೇಳ್ತಿದ್ದಾನಂತೆ. ನನಗ್ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಇಬ್ರು ಏನಾದ್ರೂ ಮಾಡ್ಕೊಂಡು ಹೇಗಾದ್ರೂ ಹೋಗ್ಲಿ ಅನ್ನಕ್ ನನ್ ಕೈಲಿ ಆಗಲ್ಲ ಚಿನ್ನು. ನಾನ್ ಏನಾದ್ರೂ ನಿರ್ಧಾರ ತಗೊಳ್ಳೇಬೇಕಲ್ಲ. ಚಿನ್ನು, ನೀನ್ ನನಗೋಸ್ಕರ ಒಂದ್ ಸಹಾಯ ಮಾಡ್ತೀಯಮ್ಮ? ಏನ್ ಹೇಳಿ? ಈ ಸಂದರ್ಭದಲ್ಲಿ ನನ್ ಜೊತೆ ನಿಂತ್ಕೊಳಕ್ ಯಾರು ಇಲ್ಲ ಚಿನ್ನು. ನೀನ್ ನನ್ ಜೊತೆ ನಿಲ್ತೀಯಾ? ಅಪರೂಪಕ್ಕೆ ನಮ್ ಕುಟುಂಬಕ್ಕೆ ಸಿಗೋ ಸ್ನೇಹಿತೆ ನೀನು. ನನಗ್ ನಿನ್ ಸಹಾಯ ಮಾಡ್ಲೇಬೇಕು ಅಂತ ನಾನು ಒತ್ತಡ ಹೇರ್ತಿಲ್ಲ ಅಮ್ಮ. ಆದ್ರೆ ನನಗೆ ಇದು ಬಿಟ್ರೆ ಬೇರೆ ದಾರಿ ತೋಚ್ತಾ ಇಲ್ಲ ಚಿನ್ನು. ಈ ವಿಷಯ ಯಾರ ಹತ್ರ ಹೇಳಿ ಏನ್ ಮಾಡ್ಲಿ ಅಂತ ನನಗಂತೂ ತೋಚ್ತಿಲ್ಲ. ಅದಕ್ಕೆ ನಿನ್ನನ್ನು ಕೇಳ್ತಾ ಇದ್ದೀನಿ, ನೀನ್ ನನ್ ಜೊತೆ ನಿಲ್ತೀಯ ಚಿನ್ನು? ಹೇಳು ಚಿನ್ನು, ನಿಲ್ತೀಯಾ? ಹ್ಞೂ ಆಂಟಿ, ನೀವು ಯೋಚನೆ ಮಾಡ್ಬೇಡಿ, ನಾನು ನಿಲ್ತೀನಿ. ಚಿನ್ನು, ಚಿನ್ನು. ಬರೋದು ಕೇಳಿದಂತ ಏನ್ ವಿಷಯ? ಅದು ವಲ್ಲಭ, ವಲ್ಲಭ, ನಾನ್ ನಿನ್ ಹತ್ರ ಏನೋ ಒಂದ್ ವಿಷಯ ಹೇಳ್ಬೇಕು ಕಣೋ. ಹೇಳಮ್ಮ. ಹೇಳದ್ಮೇಲೆ ನೀನ್ ನನ್ ಬಗ್ಗೆ ಏನ್ ತಿಳ್ಕೊಂತೀಯನೋ ನನಗ್ ಗೊತ್ತಿಲ್ಲ. ನಿನ್ ಬಗ್ಗೆ ನಾನೇನ್ ಅನ್ಕೊಳ್ತೀನಿ ಹೇಳು? ನೀನೊಂದ್ ಮುದ್ದು ಮದರಿಂಗ್ಯ, ನಿನ್ ಬಗ್ಗೆ ಏನ್ ಅನ್ಕೊಳಕ್ ಸಾಧ್ಯ? ನಾನೇನು ಅನ್ಕೊಳಲ್ಲ, ಹೇಳಮ್ಮ. ಅಮ್ಮ ನಿನ್ನ ಹತ್ರ ಒಂದ್ ಸಹಾಯ ಕೇಳ್ತಾಳೆ, ಅದನ್ನ ತಪ್ಪದೆ ನೆರವೇರಿಸ್ಕೊಡ್ತೀಯವಲ್ಲಭ? ಅತ್ತೆ, ಇಂಥದೊಂದ್ ಕೆಲ್ಸ ಮಾಡು ಅಂದ್ರೆ ವಲ್ಲಭ ತಪ್ಪದೆ ಮಾಡ್ತಾನೆ. ಅದು ಬಿಟ್ಟು ಸಹಾಯ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಿದ್ದೀರಲ್ಲ. ನಾನು ನನ್ನ ಮಗನ ಹತ್ರ ಮಾತಾಡ್ತಿದ್ದೀನಿ.
ನಿನ್ ಮಧ್ಯೆ ಮಾತಾಡದೆ ಸ್ವಲ್ಪ ಸುಮ್ಮನಿರು ಮೀನಾ. ಸಾರಿ ಅತ್ತೆ. ನೋಡು ವಲ್ಲಭ, ಅಮೂಲ್ಯ ತನ್ನ ಹುಡುಗನ ಜೊತೆ ಓಡೋಗ್ಬೇಕು ಅಂತ ನಿರ್ಧಾರ ತಗೊಂಡ್ಲಲ್ಲ, ಅವಾಗ ಅವಳನ್ನ ಕರ್ಕೊಂಡು ಎಲ್ಲ ಬೇಕಾದ್ರೂ ಹೋಗಿರ್ಬೋದಾಯ್ತು. ಅವಳು ಯಾಕೆ ಇಲ್ಲಿಗೆ ಬಂದ್ಲು ಹೇಳು? ಅದು ಅಲ್ದೆ ಅವಳು ನಮ್ ಕಣ್ಣು ಕಾಣಿಸ್ತಾ ಇರೋ ಹಾಗಿರ್ಬೋದಾಗಿತ್ತಲ್ಲ. ದೇವ್ರ ಯಾಕೆ ಅಮ್ಮು ಚಿನ್ನುಗ್ ಸಿಗೋ ಹಾಗೆ ಮಾಡ್ದ? ಕೊನೆ ಕ್ಷಣದಲ್ಲಿ ಅಮ್ಮು ಚಿನ್ನು ಜೊತೆನೇ ಇದ್ದಾಳೆ ಅಂತ ನಮ್ಗೆ ಯಾಕೆ ಗೊತ್ತಾಗ್ಬೇಕಾಗಿತ್ತು? ಹಾ, ಯಾಕೆ ಗೊತ್ತಾಗ್ಬೇಕಾಗಿತ್ತು? ಯಾಕೆ ಅಂದ್ರೆ ವಲ್ಲಭ, ಏನೇ ನಡೆದ್ರು ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ. ನೀನ್ ಚಿಕ್ಕ ವಯಸ್ಸಿನಿಂದಲೂ 2 ಮನೆ ಮಧ್ಯೆ ನಡೆಯೋ ಜಗಳ ಮಾತ್ರ ನೋಡಿದ್ಯಾ ವಲ್ಲಭ? ಒಂದು, ನಮ್ಮ ಅಣ್ಣಂದ್ರ ಜಗಳ ಶುರು ಮಾಡ್ತಾ ಇದ್ರು, ಇಲ್ಲ ನಿಮ್ಮಪ್ಪ ಜಗಳ ತೆಗಿತಾ ಇದ್ರು. ಇಡೀ ದಿನ 2 ಮನೆಗಳ ಮಧ್ಯೆ ಬರೀ ಜಗಳ, ವಾದಕ್ಕೆ ಪ್ರತಿವಾದ ಪ್ರತಿದಿನ ಇರ್ತಾ ಇತ್ತು. ಹಾಗ ನಾನು ಯಾವಾಗ್ಲೂ ನಿಮ್ಮಪ್ಪನ ಪರನೇ ನಿಲ್ತಿದ್ದೆ. ನಿಮ್ಮಪ್ಪನ್ಗೋಸ್ಕರ ಅವ್ರ ವಿರುದ್ಧನೂ ಮಾತಾಡ್ತಿದ್ದೆ. ಇವೆಲ್ಲ ನಿನಗ್ ಗೊತ್ತಿರೋ ವಿಷಯನೇ ವಲ್ಲಭ. ಆದ್ರೆ ಮದ್ವೆ ಆಗೋದಕ್ಕಿಂತ ಮುಂಚೆ ನಂದು ಅಂತ ಒಂದ್ ಜೀವನ ಇತ್ತು. ನಮ್ಮಪ್ಪ ಅಮ್ಮನ ಜೊತೆ, ನಮ್ಮ ಅಣ್ಣಂದ್ರ ಜೊತೆ ನಾನು ತುಂಬಾ ಸಂತೋಷವಾಗಿದ್ದೆ. ನಾನು ಏನ್ ಕೇಳಿದ್ರು ಅವ್ರಿಲ್ಲ ಅಂತ ಇರ್ಲಿಲ್ಲ. ನನ್ನನ್ನ ರಾಣಿ ತರ ಬೆಳೆಸಿದ್ರು ವಲ್ಲಭ. ಆದ್ರೆ 2 ಮನೆಗಳ ಮಧ್ಯೆ ಜಗಳ ಆಗುವಾಗ ನಿನಗಿದೆಲ್ಲ ಗೊತ್ತಾಗ್ತಿರ್ಲಿಲ್ವಾ ಅಂತ ನೀನ್ ಅನ್ಕೋಬಹುದು. ನಾನು ಯಾಕೆ ಸುಮ್ನಿರ್ತಿದ್ದೆ ಗೊತ್ತಾ? ನಮ್ಮ ಯಜಮಾನ್ರಿಗೆ ಅವಮಾನ ಆಗ್ಬಾರ್ದು ಅಂತ ನಾನು ಅವ್ರ ಜೊತೆ ನಿಲ್ತಿದ್ದೆ ವಲ್ಲಭ. ನಿಮ್ಮಪ್ಪನ ನಾನು ತುಂಬಾ ಇಷ್ಟಪಟ್ಟಿದ್ದೆ ಕಣೋ. ಇದು ನನ್ ಮನೇಲೂ ಹೇಳ್ದೆ. ಆದ್ರೆ ನಮ್ಮ ಅಣ್ಣಂದರು ಇದಕ್ಕೆ ಒಪ್ತಿರ್ಲಿಲ್ಲ. ನನಗೆ ನಿಮ್ಮಪ್ಪನ ಗುಣ ತುಂಬಾ ಇಷ್ಟ ಆಯ್ತು. ಅದನ್ ಬಿಟ್ಟು ನಾನ್ ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ನಮ್ಮ ಅಣ್ಣಂದ್ರು ಅವ್ರ ಕುಟುಂಬ, ಅವ್ರ ಸೌಕರ್ಯ, ಇದೆಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಿದ್ರು. ನನಗಾಗದು ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಈಗ ಒಬ್ಳ ಅಮ್ಮ ಆಗಿ ಯೋಚನೆ ಮಾಡುವಾಗ ಅದ್ ನನಗೆ ಅರ್ಥ ಆಗ್ತಿದೆ ವಲ್ಲಭ. ಈಗ ನಮ್ ರಕ್ಷಾ ನಮ್ಮ ಅಂಗಡಿಲಿರೋ ಒಬ್ಬ ಕೆಲ್ಸಗಾರನ್ನ ಇಷ್ಟಪಟ್ರೆ ಅವಳ ಭವಿಷ್ಯದ ಬಗ್ಗೆ ನನಗ್ ಭಯ ಆಗೋಲ್ಲ. ಇಷ್ಟು ದಿನ ನಮ್ಮ ಮನೇಲಿ ಚೆನ್ನಾಗಿ ಬಾಳಿ ಬದುಕ್ತಾಳು, ಅವ್ರ ಮನೆಗೆ ಹೋಗಿ ಏನೆಲ್ಲ ಕಷ್ಟ ಪಡ್ತಾಳು ಅಂತ ಯೋಚನೆ ಮಾಡೋದಿಲ್ವಾ? ಅವಳ ಅಣ್ಣಂದ್ರಾಗಿ ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀರಲ್ವಾ? ಹೇಳುವಲ್ಲವಾ? ಅಮ್ಮ, ನೀನ್ ಹೇಳ್ತಿರೋದೆಲ್ಲ ಅರ್ಥ ಆಗ್ತಿದೆ, ಆದ್ರೆ ಇದನ್ನೆಲ್ಲ ನನ್ನ ಹತ್ರ ಏನಕ್ಕೆ ಹೇಳ್ತಿದ್ಯಾ? ಹಾ ಹಾ, ಅದಕ್ಕೊಂದು ಕಾರಣ ಇದೆ ವಲ್ಲಭ. ನಾನ್ ನಿಮ್ಮಪ್ಪನ ಮದ್ವೆ ಆದಾಗಿಂದ ನನ್ ತವರ ಜೊತೆ ಬಂಧನ ಶಾಶ್ವತವಾಗಿ ಕಳ್ಕೊಂಡೆ. ಅದ್ರ ಬಗ್ಗೆ ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ನೋವಿದೆ. ಆದ್ರೆ ಅದನ್ನ ನಾನು ನಿಮ್ ಯಾರಿಗೂ ಹೇಳಿಲ್ಲ. ಅಷ್ಟೇ ಯಾಕೆ, ನಿಮ್ಮಪ್ಪನ ಹತ್ರನೂ ಹೇಳಿಲ್ಲ ವಲ್ಲಭ. ಯಾಕೆ ಹೇಳಿ? ಅದರಿಂದ ನೀವೆಲ್ಲ ಕೊರಗ್ತೀರಾ ಅಂತ. ಆದ್ರೆ ನನಗೆ ಇವತ್ತಿಗೂ ನಮ್ಮ ಅಣ್ಣಂದ್ರಿಂದ ತುಂಬಾ ಇಷ್ಟ. ಅವ್ರನ್ನ ಮಾತಾಡ್ತಿರೋದಕ್ಕೆ ನನಗೆ ತುಂಬಾ ಹಿಂಸೆ ಆಗುತ್ತೆ ವಲ್ಲಭ. ನಾನು ಅವ್ರು ಕೊಟ್ಟಿರೋ ನೋವಿಗೆ, ಆ ನೋವಿನ ಪಶ್ಚಾತ್ತಾಪನ ಇವತ್ತಿನವರೆಗೂ ಅನುಭವಿಸ್ತಿದ್ದೀನಿ ಕಣೋ. ಒಂದೇ ಒಂದ್ಸತಿ ನಮ್ಮ ಅಣ್ಣಂದ್ರ ನನ್ನನ್ನು ಮಾತಾಡಿಸ್ತಾರ, ಗಿರಿಜಾ ಅಂತ, ಸಾಯೋದ್ರೊಳಗೆ ನನ್ನನ್ನು ಕರೀತಾರ ಅಂತ ಮನಸ್ಸು ಹಂಬಲಿಸ್ತಾ ಇದೆ ವಲ್ಲಭ.